ಪಹಲ್ಗಾಮ್ ದಾಳಿ ಪ್ರಕರಣದಲ್ಲಿ ಇಬ್ಬರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಉಗ್ರರಿಗೆ ಆಶ್ರಯ ಕೊಟ್ಟಂತಹ ಆರೋಪದಲ್ಲಿ ಇದೀಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಪಹಲ್ಗಾಮ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಯಾರು? ಫರ್ವೇಜ್ ಅಹಮದ್, ಬಶೀರ್ ಅಹಮದ್, ಇವರಿಬ್ಬರನ್ನ ಇದೀಗ ಬಂಧಿಸಲಾಗಿದೆ. ಬಟ್ಕೋಟೆಯ ಫರ್ವೇಜ್ ಅಹಮದ್ನನ್ನ ಅರೆಸ್ಟ್ ಮಾಡಲಾಗಿದೆ. ಹಿಲ್ ಪಾರ್ಕ್ನ ಬಶೀರ್ ಅಹಮದ್ನನ್ನು ಕೂಡ ಬಂಧನಕ್ಕೆ ಒಳಪಡಿಸಲಾಗಿದೆ. ಇವ್ರು ಏನ್ ಮಾಡಿದ್ರು? ಲಷ್ಕರ್ ಉಗ್ರರಿಗೆ ಆಶ್ರಯವನ್ನ ಕೊಟ್ಟಿದ್ದಾರೆ ಅನ್ನುವ ಆರೋಪದ ಮೇಲೆ ಎನ್ಐಎ ತನಿಖಾಧಿಕಾರಿಗಳು ಇದೀಗ ಇವರಿಬ್ಬರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಬಟ್ಕೋಟೆಯ ಫರ್ವೇಜ್ ಅಹಮದ್ ಹಾಗೆಯೇ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಇವರಿಬ್ಬರು ಕೂಡ ಲಷ್ಕರ್ ಉಗ್ರರಿಗೆ ಆಶ್ರಯವನ್ನ ಕೊಟ್ಟಿದ್ರು, ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು, ಅವರಿಗೆ ಏನೇನು ಬೇಕು ಅಂತಹ ಒಂದು ಸಹಾಯವನ್ನ ಮಾಡ್ತಾ ಇದ್ರು. ಇದೇ ಕಾರಣಕ್ಕಾಗಿ ಇದೀಗ ಇಬ್ಬರನ್ನ ಎನ್ಐಎ ತನಿಖಾಧಿಕಾರಿಗಳು ಬಂಧಿಸಿದ್ದಾರೆ. 26 ಜನರನ್ನ ಬಲಿ ಪಡೆದಿದ್ದು ಲಷ್ಕರ್ ಉಗ್ರರು. ಪಹಲ್ಗಾಮ್ ದಾಳಿ ಇನ್ನೂ ಕೂಡ ಯಾರ ಮನಸ್ಸಿನಿಂದಲೂ ಕೂಡ ಮಾಸಿಲ್ಲ. ಈಗ ಉಗ್ರರಿಗೆ ನೆರವಾಗಿದ್ದ ಆರೋಪದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಅವತ್ತಿನ ದಿನ ಪ್ರತಿಯೊಬ್ಬರ ಕಣ್ಣಿನಲ್ಲೂ ಕಟ್ಟಿದಂತಿದೆ. ಕಾರಣ ಏನೂ ಗೊತ್ತಿಲ್ಲದ ಅಮಾಯಕರನ್ನ 26 ಜನರನ್ನ ಅಲ್ಲಿ ಖುಷಿಯಾಗಿ ಅಲ್ಲಿ ಪ್ರವಾಸಕ್ಕೆ ಅಂತ ಹೋದಂಥವರನ್ನ, ಅದರಲ್ಲೂ ಕೂಡ ಅಲ್ಲಿ 26 ಜನರನ್ನ ಅತ್ಯಂತ ಬರ್ಬರವಾಗಿ ಹೀನಾಯವಾಗಿ ಅಲ್ಲಿ ಸಾಯಿಸಿದ್ರು. ಅಂತಹ ಉಗ್ರರಿಗೆ ಸಹಾಯವನ್ನ ಮಾಡಿದಂತಹ ಇಬ್ಬರನ್ನ ಇದೀಗ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ.